ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಯೂಟ್ಯೂಬಲ್ಲಿ ಈ ಒಂದು ವಾಕ್ಯವನ್ನು ವೀಕ್ಷಿಸುವಂಥ ಎಲ್ಲ ಪ್ರಿಯ ದೇವ ಮಕ್ಕಳಿಗೂ ಸರ್ವಶಕ್ತನಾದಂಥ ಪ್ರಾರ್ಥನಾ ವೀರನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಹ ಹೃದಯಪೂರ್ವಕವಾದ ವಂದನೆಗಳು ಪ್ರಿಯರೇ. ಆಮೇನ್. ದೇವರಿಗೆ ಸ್ತೋತ್ರ. ಪ್ರಿಯರೇ, ಕೆಲವರಲ್ಲಿ ಒಂದು ಪ್ರಶ್ನೆ ಏನಂತ, ಯಾಕೆ ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಮಗೆ ಸಕ್ಸಸ್ ಕಾಣ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ನಮ್ಮ ಒಂದು ಎಜುಕೇಷನಲ್ಲಿ ನಮಗೆ ಸಕ್ಸಸ್ ಸಿಗ್ತಾ ಇಲ್ಲ? ಯಾಕೆ ಒಂದು ನಮ್ಮ ಜಾಬಲ್ಲಿ ನಮಗೆ ಸಕ್ಸಸ್ ಸಿಗ್ತಾ ಇಲ್ಲ? ಯಾಕೆ ನಮ್ಮ ಜೀವನದಲ್ಲಿ ನಮಗೆ ಒಂದು ಸಕ್ಸಸ್, ಒಂದು ಜಯ ನಮಗೆ ಸಿಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ಯಾಕೆ ನಾವು ಸಕ್ಸಸ್ ಕಾಣ್ತಿಲ್ಲ, ಇದಕ್ಕೇನು ಪರಿಹಾರ ಅಂತೇಳಿ ನಾವು ನೋಡಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35 ಮತ್ತು 38, 39 ವಚನವನ್ನ ನಾವು ಓದಿಕೊಳ್ಳೋಣ ಪ್ರೇರೆ. ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಆತನು ಅವರಿಗೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಬಳಿಕ ಆತನು ಗಲಿಲಾಯದಲ್ಲೆಲ್ಲ ಹೋಗಿ ಅವರ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು. ಆಮೇನ್. ಪ್ರಿಯರೇ, ಇಲ್ಲಿ ನಾವು ಈ ವಾಕ್ಯವನ್ನು ನಾವು ನೋಡುವಾಗ ಯೇಸು ಸ್ವಾಮಿ ಮೊದಲೇದಾಗಿ ಏನ್ ಮಾಡಿದ್ರು? ಪ್ರಾರ್ಥನೆ ಮಾಡಿದ್ರು. ಈಗ ಪ್ರಾರ್ಥನೆಯ ನಂತರ ಹಳ್ಳಿಗೂ ಹೋಗಿ ಸುವಾರ್ತೆಯನ್ನು ಸಾರಿದರು. ಹಲ್ಲೆಲೂಯಾ. ಮೊದಲು ಪ್ರಾರ್ಥನೆ ಮಾಡಿದ್ರು, ನಂತರ ಪ್ರಯಾಸ ಪಟ್ರು. ಅಂದ್ರೆ ಬೆಳಿಗ್ಗೆ ಎದ್ದಾಕ್ಷಣ ಪ್ರಾರ್ಥನೆ ಮಾಡಿ ಹಗಲೆಲ್ಲ ಯೇಸುಸ್ವಾಮಿ ಏನ್ ಮಾಡ್ತಾ ಇದ್ರು? ಹಳ್ಳಿಗೂ ಹೋಗಿ ಸುವಾರ್ತೆಯನ್ನು ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಪ್ರಯಾಸ ಪಟ್ಟು ಸೇವೆಯನ್ನು ಮಾಡಿ ಆತನ ಸೇವೆಯಲ್ಲಿ ಒಂದು ಸಕ್ಸಸ್ ಅನ್ನು ಹೊಂದಿಕೊಂಡರು ಪ್ರಿಯರೇ. ಹಲ್ಲೆಲೂಯಾ. ಇದರಿಂದ ನೀವು ಕಲಿತುಕೊಳ್ಳಬೇಕಾದಂತ ಒಂದು ವಿಷಯ ಏನಪ್ಪಾ ಅಂತೇಳಂದ್ರೆ, ಒಂದು ಆತ್ಮಿಕ ಸಂಗತಿ ಏನು ಅಂತೇಳಂದ್ರೆ, ದೇವರಿಗೆ ಸ್ತೋತ್ರ, ಈಗ ಯೇಸುವಿನ ಹಾಗೆ ನಾನು ಮತ್ತು ನೀನು ಸಹ ಈಗ ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯ ನಂತರ ಈಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಒಂದು ಜೀವಿತದಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಸೇವೆಯಲ್ಲಿ ನೀವುಗಳು ಸಹ ಪ್ರಯತ್ನ ಮಾಡುವಾಗ, ಪ್ರಯಾಸ ಪಡುವಾಗ, ಕಾರ್ಯರೂಪದಲ್ಲಿ ನೀವು ಪ್ರಯಾಸ ಪಡುವಾಗ ಖಂಡಿತವಾಗ್ಲೂ ದೇವರು ಆಶೀರ್ವಾದ ಮಾಡೋರಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಇಲ್ಲಿ ಮೊದಲು ಪ್ರಾರ್ಥನೆ ಮಾಡಿದ್ರು, ನಂತರ ಪ್ರಯಾಸ ಪಟ್ಟು ಸೇವೆಯನ್ನು ಮಾಡಿದ್ರು. ಹಲ್ಲೆಲೂಯಾ. ಕೆಲವು ದೇವ ಮಕ್ಕಳು ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ಪ್ರಾರ್ಥನೆ ಮಾಡದೆ ಬರೀ ಪ್ರಯತ್ನ ಮಾತ್ರ ಮಾಡ್ತಾರೆ. ಅವರ ಒಂದು ವಿದ್ಯಾಭ್ಯಾಸದಲ್ಲಾದ್ರೂ, ಅವರ ಕೆಲಸ ಕಾರ್ಯದಲ್ಲಾದ್ರೂ, ಅವರ ಸೇವೆಯಲ್ಲಾದ್ರೂ, ಅಥವಾ ಅವರ ಉದ್ಯೋಗದಲ್ಲಾದ್ರೂ, ಅವರ ಮನೆ ಕಟ್ಟುವಂತ ವಿಷಯದಲ್ಲಾದ್ರೂ, ಅವರೊಂದು ಮಕ್ಕಳಿಗೆ ಮದುವೆ ಮಾಡುವಂತ ವಿಷಯದಲ್ಲಾದ್ರೂ ಬರೀ ಪ್ರಯತ್ನ ಮಾಡ್ತಾರೆ, ಪ್ರಾರ್ಥನೆ ಮಾಡಲ್ಲ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಪ್ರಾರ್ಥನೆ ಮಾಡ್ತಾರೆ ಆದ್ರೆ ಪ್ರಯತ್ನ ಮಾಡಲ್ಲ, ಪ್ರಯಾಸ ಪಡಲ್ಲ. ಹಲ್ಲೆಲೂಯಾ. ಆದ್ರೆ ನಾವಿಲ್ಲಿ ನೋಡುವಾಗ ಯೇಸು ಸ್ವಾಮಿ ಏನ್ ಮಾಡಿದ್ರು? ಮೊದಲು ಪ್ರಾರ್ಥನೆ ಮಾಡಿದ್ರು, ಆತ್ಮಗಳ ರಕ್ಷಣೆಗಾಗಿ, ಸೇವೆಗಾಗಿ ಪ್ರಾರ್ಥನೆ ಮಾಡಿ, ನಂತರ ಯೇಸು ಸ್ವಾಮಿ ಹಳ್ಳಿಗೂ ಹೋಗಿ ಸುವಾರ್ತೆ ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಪ್ರಯಾಸ ಪಟ್ಟು ಸೇವೆಯನ್ನು ಮಾಡಿದ್ರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಸಕ್ಸಸ್ ಅನ್ನು ಕಾಣ್ಬೇಕಂದ್ರೆ ಮೊದಲು ಪ್ರಾರ್ಥನೆ ಮಾಡಬೇಕು, ನಂತರ ಪ್ರಯಾಸ ಪಡಬೇಕು. ಮೊದಲು ಪ್ರಾರ್ಥನೆ ಮಾಡಬೇಕು, ನಂತರ ಪ್ರಯತ್ನ ಮಾಡಬೇಕು. ಹಲ್ಲೆಲೂಯಾ. ಒಂದು ಉದಾಹರಣೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊಲದಲ್ಲಿ ಕೆಲಸ ಮಾಡುವಂತ ಒಬ್ಬ ರೈತನು, ಆತನು, ದೇವರೇ ನನ್ನ ಹೊಲವನ್ನು ಆಶೀರ್ವದಿಸು, ನನ್ನ ಬೆಳೆಯನ್ನ ಆಶೀರ್ವದಿಸು, ನನ್ನ ಫಲವನ್ನ ಆಶೀರ್ವದಿಸು, ಈ ವರ್ಷ ಒಳ್ಳೆ ಬೆಳೆ ಬರಬೇಕು, ಒಳ್ಳೆ ಫಲ ಬರ್ಬೇಕಂತೇಳಿ ಪ್ರಾರ್ಥನೆ ಮಾಡಿ ಸುಮ್ಮನೆ ಕೂತ್ಕೊಂಡ್ರೆ ಆತನ ಹೊಲದಲ್ಲಿ ಬೆಳೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ಆದ್ರೆ ಪ್ರಾರ್ಥನೆಯ ನಂತರ ಆತನು ಬಿತ್ತನೆ ಬೀಜವನ್ನು ರೆಡಿ ಮಾಡಿಕೊಂಡು, ನೇಗಿಲನ್ನು, ಎತ್ತುಗಳನ್ನು ಆತನು ರೆಡಿ ಮಾಡಿಕೊಂಡು, ಕೆಲಸಗಾರರನ್ನು ಆತನು ರೆಡಿ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯ ನಂತರ ಹೊಲದಲ್ಲಿ ಹೋಗಿ ಆತನು ಕಷ್ಟಪಟ್ಟು ಆತನು ಪ್ರಯಾಸ ಪಡುವಾಗ ದೇವರು ಆತನ ಪ್ರಾರ್ಥನೆ ಕೇಳಿ ಆತನ ಹೊಲದ ಬೆಳೆಯನ್ನು ದೇವರು ಅಭಿವೃದ್ಧಿ ಮಾಡಿ ಆಶೀರ್ವಾದ ಮಾಡೋರಾಗಿದ್ದಾರೆ. ಹಲ್ಲೆಲೂಯಾ. ಮತ್ತೊಂದು ಉದಾಹರಣೆ ಸಹ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಬ್ಬ ಸ್ಟೂಡೆಂಟು, ಸ್ಕೂಲ್ಗೆ ಹೋಗುವಂತ, ಕಾಲೇಜ್ಗೆ ಹೋಗುವಂತ ಒಬ್ಬ ಸ್ಟೂಡೆಂಟು, ದೇವರೇ ನನಗೆ ನೆನಪಿನ ಶಕ್ತಿ ಕೊಡು, ನನಗೆ ಜ್ಞಾನ ಕೊಡು ಓದ್ಲಿಕ್ಕೆ, ನನಗೆ ಆಸಕ್ತಿ ಕೊಡು ಓದ್ಲಿಕ್ಕೆ, ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು, ನನಗೆ ಒಳ್ಳೆ ರಿಸಲ್ಟ್ ಬರಬೇಕು, ಒಳ್ಳೆ ಪರ್ಸೆಂಟೇಜ್ ಬರಬೇಕು, ಒಳ್ಳೆ ಸ್ಕೋರ್ ಬರಬೇಕು, ನಾನು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಬೇಕು, ನನಗೆ ಒಳ್ಳೆ ರ್ಯಾಂಕಿಂಗ್ ಬರಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ ಸುಮ್ಮನೆ ಕೂತ್ಕೊಂಡ್ರೆ, ಮೊಬೈಲ್ ನೋಡ್ತಾ, ಟಿವಿ ನೋಡ್ತಾ, ಸಮಯ ವ್ಯರ್ಥ ಮಾಡ್ತಾ ಸುಮ್ಮನೆ ಕೂತ್ಕೊಂಡ್ರೆ
ಆತನ ಎಕ್ಸಾಮಲ್ಲಿ ಹೇಗೆ ಪಾಸ್ ಆಗ್ತಾನೆ, ಒಳ್ಳೆ ರ್ಯಾಂಕಿಂಗ್ ಆತನಿಗೆ ಹೇಗೆ ಬರುತ್ತೆ. ಆದರೆ ಬದಲಾಗಿ ಪ್ರಾರ್ಥನೆಯ ನಂತರ ಆತನು ಈಗ ಪ್ರಯತ್ನ ಮಾಡುವಾಗ, ಪ್ರಯಾಸ ಪಡುವಾಗ, ಅಂದ್ರೆ ಪ್ರತಿದಿನ ಸ್ಕೂಲಿಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಪಾಠ ಕೇಳಬೇಕು, ಆತನು ಹೋಮ್ ವರ್ಕ್ ಮಾಡಬೇಕು, ನೋಟ್ಸ್ ಬರಿಬೇಕು, ಅಸೈನ್ಮೆಂಟ್ಸ್ ಎಲ್ಲ ಬರಿಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಆತನು ಕಷ್ಟಪಟ್ಟು ಇಷ್ಟಪಟ್ಟು ಓದ್ಬೇಕು. ಆ ರೀತಿಯಾಗಿ ಓದುವಾಗ ದೇವರು ಆತನ ಒಂದು ಎಜುಕೇಶನ್ ಲೈಫಲ್ಲಿ ದೇವರೊಂದು ಸಕ್ಸಸ್ ಅನ್ನು ದೇವರು ಕೊಡುವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದ ನಂತರ ಪ್ರಯತ್ನ ಮಾಡುವಾಗ, ಪ್ರಯಾಸ ಪಡುವಾಗ ದೇವರು ಆತನ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಬರುವಂತೆ, ಒಳ್ಳೆ ರ್ಯಾಂಕಿಂಗ್ ಬರುವಂತೆ, ಒಳ್ಳೆ ಫಲಿತಾಂಶ ಬರುವಂತೆ, ಒಳ್ಳೆ ಜಾಬ್ ಹೊಂದಿಕೊಳ್ಳುವಂತೆ ದೇವರು ಕಾರ್ಯ ಮಾಡೋರಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸಹ ಏನ್ ಮಾಡಿದ್ರು? ಮೊದಲು ಪ್ರಾರ್ಥನೆ ಮಾಡಿದ್ರು, ನಂತರ ಪ್ರಯಾಸ ಪಟ್ಟು ಸೇವೆಯನ್ನು ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರಗಳು. ಒಂದ್ಸರಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ರಿ. ಇಷ್ಟು ದಿನ ನೀವು ಬರೀ ಪ್ರಯತ್ನ ಅಷ್ಟೇ ಮಾಡಿ ಪ್ರಾರ್ಥನೆ ಮಾಡದೇ ಇರ್ಬೋದು, ಅಥವಾ ಪ್ರಾರ್ಥನೆ ಮಾಡಿ ಪ್ರಯತ್ನ ಮಾಡದೇ ಇರ್ಬೋದು. ಆದ್ರೆ ನೀವು ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಕಾಣ್ಬೇಕಂದ್ರೆ ಪ್ರಾರ್ಥನೆಯು ತುಂಬಾ ಮುಖ್ಯ, ಮತ್ತು ಪ್ರಯಾಸ ಪಡೋದು ಕಾರ್ಯರೂಪದಲ್ಲಿ ಈಗ ಪ್ರಯಾಸ ಪಡೋದು ಸಹ ತುಂಬಾನೇ ಮುಖ್ಯ ಪ್ರಿಯರೇ. ಹಲ್ಲೆಲೂಯಾ. ನೀವುಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಒಂದು ಉದ್ಯೋಗದಲ್ಲಿ, ನಿಮ್ಮ ಪ್ರಮೋಷನ್ ವಿಷಯದಲ್ಲಿ, ನಿಮ್ಮ ಮನೆ ಕಟ್ಟುವಂತ ವಿಷಯದಲ್ಲಿ, ನಿಮ್ಮ ಲೋನ್ ಸ್ಯಾಂಕ್ಷನ್ ಆಗುವಂತ ವಿಷಯದಲ್ಲಿ, ನಿಮ್ಮೊಂದು ಜಾಬ್ ವಿಷಯದಲ್ಲಿ, ಹಲ್ಲೆಲೂಯಾ, ನಿಮ್ಮ ಸೇವೆಯ ವಿಷಯದಲ್ಲಿ, ಈಗ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಒಂದು ಜೀವಿತದಲ್ಲಿ ನೀವು ಸಕ್ಸಸ್ ಕಾಣ್ಬೇಕಂದ್ರೆ ಮೊದಲು ಪ್ರಾರ್ಥನೆ ಮಾಡಿರಿ, ನಂತರ ಪ್ರಯತ್ನ ಮಾಡಿರಿ. ಮೊದಲು ಪ್ರಾರ್ಥನೆ ಮಾಡಿರಿ, ನಂತರ ಪ್ರಯಾಸ ಪಡಿರಿ. ಕಾರ್ಯರೂಪದಲ್ಲಿ ಖಂಡಿತವಾಗ್ಲೂ ದೇವರು ಆಶೀರ್ವಾದ ಮಾಡೋರಾಗಿದ್ದಾರೆ. ಹಲ್ಲೆಲೂಯಾ. ಮೊದಲು ಪ್ರಾರ್ಥನೆ, ನಂತರ ಪ್ರಯತ್ನ. ಮೊದಲು ಪ್ರಾರ್ಥನೆ, ನಂತರ ಪ್ರಯಾಸ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ ನೀವು ಕೈ ಹಾಕಿ ಮಾಡುವಂತ ಎಲ್ಲ ಒಳ್ಳೆಯ ಕೆಲಸಗಳಲ್ಲಿ ದೇವರು ನಿಮ್ಮ ಸಂಗಡ ಇದ್ದು ನಿಮಗೆ ಸಕ್ಸಸ್ ಅನ್ನು, ಜಯವನ್ನು ದೇವರು ಅನುಗ್ರಹಿಸಲಿ. ದೇವರಿಗೆ ಸ್ತೋತ್ರ. ಈ ಮಾತುಗಳನ್ನು ದೇವರು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಆಮೇನ್, ಆಮೇನ್.